ಮುಂಗಾರು ಅಧಿವೇಶನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆಯಿಂದ ಸದನ ಸಮರ ಶುರುವಾಗಲಿದೆ. 3 ಪಕ್ಷಗಳು ಸಮರಾಭ್ಯಾಸ ಶುರು ಮಾಡಿವೆ. ಸರ್ಕಾರಕ್ಕೆ ಚಾಟಿ ಬೀಸುವುದಕ್ಕೆ ಬಿಜೆಪಿ, ಜೆಡಿಎಸ್ ಅಸ್ತ್ರ ಸಿದ್ಧ ಮಾಡಿಕೊಂಡಿವೆ. ಪ್ರತಿಪಕ್ಷಗಳ ಅಸ್ತ್ರಗಳಿಗೆ ಪ್ರತ್ಯಾಸ್ತ್ರ ಸಿದ್ಧಪಡಿಸುವುದಕ್ಕೆ ಸರ್ಕಾರ ಸಜ್ಜಾಗಿದೆ. ಸಚಿವರ ಜೊತೆ ಸಿಎಂ ಡಿಕೆಶಿ ಮೀಟಿಂಗ್. ಅಧಿವೇಶನಕ್ಕಾಗಿ ಕಾಂಗ್ರೆಸ್ ಕಲಿಗಳ ತಯಾರಿ. ಒಂದು ಕಡೆ ಖಾತೆ ಹಂಚಿಕೆ ಜಟಾಪಟಿ, ಮತ್ತೊಂದು ಕಡೆಗೆ ಅಸಮಾಧಾನಿತರ ಶಾಸಕರ ಬಂಡಾಯ. ಇದರ ನಡುವೆ ಕಾವೇರಿ ವಿವಾದ, ಇದು ಸಾಲದಕ್ಕೆ ಟೌನ್ಶಿಪ್ಗೆ ಅನ್ನದಾತರ ವಿರೋಧ. ಹೀಗೆ ಸಾಲು ಸಾಲು ಸವಾಲುಗಳ ನಡುವೆ ಈಗ ಸಿಎಂಗೆ ಮತ್ತೊಂದು ಬಿಗ್ ಚಾಲೆಂಜ್ ಎದುರಾಗ್ತಾ ಇದೆ. ಮುಖ್ಯಮಂತ್ರಿ ಆದ ಬಳಿಕ ಡಿಕೆ ಶಿವಕುಮಾರ್ ಮೊದಲ ಅಧಿವೇಶನ ಎದುರಿಸೋಕೆ ಸಜ್ಜಾಗ್ತಿದ್ದಾರೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗ್ತಾ ಇದೆ. ಸರ್ಕಾರವನ್ನು ಕಟ್ಟಿಹಾಕೋಕೆ ವಿಪಕ್ಷಗಳು ರೆಡಿಯಾಗಿವೆ. ವೈಫಲ್ಯಗಳನ್ನು ತೆರೆದಿಟ್ಟು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಲು ಬಿಜೆಪಿ ಹಾಗೂ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿವೆ. ಬರದ ಪರಿಸ್ಥಿತಿ, ನೈಸ್ ರಸ್ತೆ ವಿವಾದ, ಬಿಡದಿ ಟೌನ್ಶಿಪ್ ಹೋರಾಟ, ಕೆಪಿಸಿಸಿ ಅಕ್ರಮ ಕರ್ಮಕಾಂಡ ಸೇರಿದಂತೆ ವಿಚಾರವನ್ನು ಪ್ರಸ್ತಾಪಿಸಿ ಸರ್ಕಾರಕ್ಕೆ ಚಾಟಿ ಬೀಸಲು ಮುಂದಾಗಿವೆ. ಪ್ರತಿಪಕ್ಷಗಳ ಆರೋಪಗಳಿಗೆ ದಾಖಲೆಗಳ ಸಮೇತ ಪ್ರತ್ಯುತ್ತರ ಕೊಡಲು ಸರ್ಕಾರವು ಕೂಡ ತಯಾರಿ ನಡೆಸಿದೆ. ಇಂದು ಸಂಜೆ 4 ಗಂಟೆಗೆ ಗೃಹ ಕಚೇರಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಲ್ಲಾ ಸಚಿವರ ಜೊತೆಗೆ ಸಭೆಯನ್ನು ನಡೆಸಲಿದ್ದಾರೆ. ಸಭೆಯಲ್ಲಿ ವಿರೋಧ ಪಕ್ಷಗಳು ಪ್ರಸ್ತಾಪ ಮಾಡುವ ವಿಷಯಗಳಿಗೆ ಯಾರು ಉತ್ತರವನ್ನು ಕೊಡಬೇಕು, ಬಿಡದಿ ಟೌನ್ಶಿಪ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಆನ್ಸರ್ ಮಾಡಬೇಕು, ನೈಸ್ ವಿವಾದಕ್ಕೆ ಯಾರು ಟಕ್ಕರ್ ಕೊಡಬೇಕು, ಕೆಪಿಎಸ್ಸಿ ಅಕ್ರಮಕ್ಕೆ ಯಾರು ಕೌಂಟರ್ ಕೊಡಬೇಕು, ಹೀಗಂತ ಸಚಿವರಿಗೆ ಜವಾಬ್ದಾರಿ ಹಂಚಿಕೆ ಮಾಡಲಾಗುತ್ತೆ. ಈ ವಿಪಕ್ಷಗಳು ಬೀಸುವಂತಹ ಚಾಟಿಯಿಂದ ಪಾರಾಗೋಕೆ ಸಿಎಂ ಡಿಕೆಶಿ ತಂತ್ರವನ್ನು ಹೆಣೆದಿದ್ದಾರೆ. ನಾವು ಕೂಡ ನಮ್ಮ ಪ್ಲಾನ್ ಆಫ್ ಆಕ್ಷನ್, ನಮ್ಮ ಪಕ್ಷ, ನಮ್ಮ ಸಚಿವರು ಮತ್ತು ನಮ್ಮ ಲೀಡರ್ಸು ಕರೆದಿದ್ದೀವಿ. ಒಂದು 15 ಜನ ಲೀಡರ್ಸು ಕರೆದಿದ್ದೀನಿ. ನಮ್ಮ ಪಾರ್ಟಿ ಲೀಡರ್ಸ್ನ ಪೊಲಿಟಿಕಲಿ ನಾವು ಯಾವ ರೀತಿ ಏನೇನು ಬರ್ಬೋದು, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ನಾನು ಫಸ್ಟ್ ಮೀಟಿಂಗ್ನ ನಾನು ಮಾರ್ಗದರ್ಶನ ಕೊಡಬೇಕು, ಅದಕ್ಕೆ ಕರೆದಿದ್ದೀನಿ. ನಾಳಿದ್ದು ತಿರ್ಗಾ ಕ್ಯಾಬಿನೆಟ್ ಮೀಟಿಂಗ್, ಅಫಿಷಿಯಲ್ ಮೀಟಿಂಗ್ ಇದೆ. ಮತ್ತೊಂದು ಕಡೆಗೆ ಸಚಿವ ಸಂಪುಟ ವಿಸ್ತರಣೆಯಾದರೂ ಖಾತೆ ಹಂಚಿಕೆಯಾಗಿಲ್ಲ. ಹೀಗಾಗಿ ಯಾವ ಇಲಾಖೆಯ ಪ್ರಶ್ನೆಗಳಿಗೆ ಯಾವ ಸಚಿವರು ಉತ್ತರವನ್ನು ಕೊಡಬೇಕು ಎಂಬ ಗೊಂದಲಗಳಿವೆ. ಇಂದು ಖಾತೆ ಹಂಚಿಕೆಯಾದರೆ ಇಲಾಖೆಯ ಜವಾಬ್ದಾರಿ ಹೊತ್ತ ಸಚಿವರ ಹೆಸರಿನಲ್ಲೇ ಸದನಕ್ಕೆ ಉತ್ತರವನ್ನು ನೀಡಲಾಗುತ್ತೆ. ಒಂದೊಮ್ಮೆ ಖಾತೆ ಹಂಚಿಕೆ ಆಗದೆ ಹೋದರೆ ಉತ್ತರ ಪತ್ರಿಕೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೆಸರು ಉಲ್ಲೇಖಿಸಿ ಸದನಕ್ಕೆ ಸಚಿವರು ಉತ್ತರ ನೀಡಲು ಪ್ಲಾನ್ ಮಾಡಲಾಗ್ತಾ ಇದೆ. ಸರ್ಕಾರದ ಈ ನಡೆಗೆ ವಿರೋಧ ಪಕ್ಷಗಳು ಕಿಡಿಕಾರಿವೆ. ನಿಮ್ಮ ಹೇಳಿಕೆ ಏನಿದೆ ಅದು ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆ ನಿಮ್ಮದು. ಹಂಗಾರೆ ಅವ್ರನ್ನೆಲ್ಲ ಅಸೆಂಬ್ಲಿಯಿಂದ ಆಚೆ ಹಾಕಿ, ಅವ್ರನ್ನೆಲ್ಲರೂ ಅಧಿವೇಶನದಿಂದ ಆಚೆ ಹಾಕಿ, ಅವ್ರನ್ನೆಲ್ಲರೂ ಕೆಲಸ ಇಲ್ಲ ಅಂದರೆ ಅವರಿಗೆ ಅಧಿವೇಶನದಿಂದ ಆಚೆ ಹಾಕಿ. ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಆಡಳಿತ ಹೆಂಗೆ ಅನ್ನೋದನ್ನ ಸ್ಯಾಂಪಲ್ ಅಷ್ಟೇ ಇದು. ಹಿಂದೆ ಅವರು ಹೇಳಿದಾರಲ್ಲ, ಗೂಂಡಾಗಿರಿ ಸರ್ಕಾರ ಅಂತ ನಾನೇ ಹೇಳಿದ್ದೀನಿ. ಇದು ಒಂಥರ ಗೂಂಡಾಗಿರಿ ಸರ್ಕಾರ ಇದು. ಇದರಿಂದ ಇದು ಭಾಳ ದಿನ ನಡೆಯಲ್ಲ. ಒಟ್ಟಾರೆ ಈ ಬಾರಿ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳಿಗೆ ಸಾಲು ಸಾಲು ಅಸ್ತ್ರಗಳಿವೆ. ಸೇಮ್ ಟೈಮ್ ಪ್ರತಿಪಕ್ಷಗಳನ್ನು ಕಟ್ಟಿಹಾಕಲು ಸರ್ಕಾರವು ಸಕಲ ಸಿದ್ಧತೆ ನಡೆಸಿದೆ. ಹೀಗಾಗಿ ಈ ಬಾರಿ ಮುಂಗಾರು ಅಧಿವೇಶನ ಸದನ ಸಮರಕ್ಕೆ ಸಾಕ್ಷಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ.